ಯವ್ವ ಯಾಕೆ ಇಷ್ಟು ದೂರ ಕರ್ಕೊಂಬಂದಿ ನನ್ನ? ನೋಡಪ್ಪ ಆನಂದ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತೀನಿ. ಇಷ್ಟು ದಿನ ನಾನು ನಿನಗೆ ಭಾಳ ಮೋಸ ಮಾಡೀನಿ. ಹಾಂ, ಇನ್ನು ಮೇಲೆ ಆದರೂ ನೀನು ಚೆಂದಾಗಿರ್ಬೇಕು. ಅದ್ರ ಸಂಬಂಧ ಹೇಳ್ತೀನಿ. ಏನೇನು ನಿಮ್ಮ ತಮ್ಮಗೆ ₹1 ಕೊಡಕ್ಕೆ ಹೋಗ್ಬೇಡ. ನಿನಗೆ ಇದರೊಳಗೆ ಎಷ್ಟು ಅವನಿಗೆ ಸಮಪಾಲು ಬರುತ್ತಾ ಅಷ್ಟು ನಿನಗೂ ನಾನು ಕೊಡ್ತೀನಿ. ಅವನಿಗೆ ಕೊಡ್ತೀನಿ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅವನಿಗೆ ಹೆಂಡತಿ ಭಾಳ ಸೊಕ್ಕನೇಕದಾಳಪ್ಪ. ನಿನಗೆ ಗೊತ್ತಿಲ್ಲ ಎಷ್ಟಂದ್ರೆ ಈಗ ಬಡು ಮನಿತನದಿಂದ ಬಂದಾಳ, ಬಡತನದಿಂದ. ಆದ್ರೆ ಆಕೆಗೆ ನಾ ಶ್ರೀಮಂತರ ಮನೆಗೆ ಬಂದುಬಿಟ್ಟಿನಿ, ನಾ ಬಡ್ಡಿ ಬಂಗಾರಮ್ಮನ ಸೊಸೆ ಇದ್ದೀನಿ, ನನಗೇನು ಕಡಿಮೆ ಐತಿ ಅನ್ನೋ ಥರ ಆಟ ಆಡ್ತಾಳ. ಆಕಿನ ಇದನ್ನು ಅರ್ವಿ ನೋಡ್ಬೇಕು ನೀನು. ಮೊದಲು ಹೆಂಗೆ ಇಟ್ಟುದ್ದ ಜಡಿ ಹಾಕ್ಕೊಂಡು ಚೂಡಿದಾರ ಹಾಕ್ಕೊಂಡು ತಲೆ ತೆಗೆಸ್ಕೊಂಡು ಹೊಂಟ್ರೆ ಯಪ್ಪ ಎಂಥ ಒಳ್ಳೆ ಹುಡುಗಿ ಅಂತೇಳಿ ಅಂತಿದ್ದೇವೆ. ಈಗ ಆಕಿನ ನೋಡಿ ನೀನೇ ಆಶ್ಚರ್ಯ ಬೀಳ್ತಿ. ಹಂಗೆ ಆಕಿನ ಈಗ ನಮ್ಮ ಚೇತುಗ ತಲೆ ತುಂಬಿಟ್ಟ. ಹಾಂ, ಈಗ ನೋಡು ಹೊಲ ಕೊಡು ಮನೆ ಕೊಡು ಒಟ್ಟು ಏನಾರ ಮಾರ್ಕೊಂಡು ಎಲ್ಲಾರು ಹೋಗಿ ಕುಂತ್ಕೊಂಡ್ರೆ ಏನು ಮಾಡ್ತಿ? ಹಾಂ, ಹೊಲನೂ ಹೋಗುತ್ತಾ ರೊಕ್ಕನೂ ಹೋಗುತ್ತೆ. ಇವರು ಚೈನಿಗೆ ಹೊಂಟ್ಬಿಟ್ಟಾರ. ಅದ್ರ ಸಂಬಂಧಪ್ಪ ನಾನು ಆಕೆ ಚೈನಿ ಮಾಡ್ತಾಳಂತನ ನನಗೆ ಗೊತ್ತಿದ್ದೆ. ನಾನು ಏನು ಕೊಡಂಗಿಲ್ಲ ಅಂತ ಹೇಳಿ ಅದಕ್ಕೆ ನೀನೇ ಏನು ಕೊಡಕ್ಕೆ ಹೋಗ್ಬೇಡ. ಹಾಂ, ಅವ್ರು ಹೆಂಗೆ ಹೋಗ್ತಾರ, ಹೆಂಗೆ ದುಡಿತಾರ, ಹೆಂಗಾದ್ರೂ ಅವನು ಸಾಲಿ ಕಲ್ತಾನೆ, ಆಕೆನೂ ಸಾಲಿ ಕಲ್ತಾಳೆ. ದುಡಿಲಿ, ಗೊತ್ತಾಗಲಿ ಕಷ್ಟ ಏನು ಅನ್ನೋದು. ಅದ್ರ ಸಂಬಂಧಪ್ಪ ನಿನ್ನ ಕೈ ಮುಗಿತೀನಿ. ಅವ್ರಿಗೆ ₹1 ನೀನು ಕೊಡಬಾರ್ದು. ನನ್ನ ಮೇಲೆ ಆಣೆಗೈತೆ ನೋಡು. ಹಾಂ ಯವ್ವ ಒಂದು ಸಾರಿ ಕೊಟ್ಟು ನೋಡೋಣ ಬೇ, ಒಂದು 5 ಲಕ್ಷ ಕೊಟ್ಟು ನೋಡೋಣ. ಅದನ್ನ ಉಳಿಸ್ಕೊಂಡ್ರಂದ್ರೆ ಚಲೋ, ಉಳಿಸ್ಕೊಳಿಕಂದ್ರೆ ಕೊಡೋದೇ ಬೇಡ. ಯಾಕಂದ್ರೆ ಲಗ್ನ ಆಗ್ಯಾನ ಹೊಸದಾಗಿ. ಈಗ ಹೆಂಡತಿಗೆ ಏನು ಬೇಕನ್ನೋದು ಅವನಿಗೆ ಗೊತ್ತಿರಂಗಿಲ್ಲ. ಆಕೆ ಕೇಳ್ತಾರೆ ಅದು ಬೇಕು ಇದು ಬೇಕಂತ. ಇವು ಕೊಡ್ಸಾಕ್ರೆ ಬೇಕಿಲ್ಲ. ಆಕೆಯಾರ ಹೆಂಗೆ ಇವನ ಬಗ್ಗೆ ತಪ್ಪು ತಿಳ್ಕೊಳಂಗಿಲ್ಲನ? ಹೌದು ಇಲ್ವಿ ನೋಡೋಣ ಒಂದು ಸಾರಿ. ಈಗ ನೀ ಕೊಡಬೇಡ, ನಾನು ಕೊಡ್ತೀನಿ ಅಂತ 5 ಲಕ್ಷ 10 ಲಕ್ಷ ಕೊಡೋಣ. ಅದು ಉಳಿಸ್ಕೊಂಡ ಚಲೋ ಆಯ್ತು, ಉಳಿಸ್ಕೊಳಿಕಂದ್ರೆ ಬೇಡ. ಆನಂದ, ನಿನಗೆ ನಾ ಹೆಂಗೆ ಹೇಳಿ? ನಿನಗೆ ಗೊತ್ತಿಲ್ಲಪ್ಪ. ಈಗ ಅವರು ಬರೇ ಚಾದ ಅಂಗಡಿಯಾಗಂತ ತಿನ್ನೋದು, ಹೋಟೆಲ್ದಂತ ತಿನ್ನೋದು. ನಿನಗೆ ಗೊತ್ತಿಲ್ಲ, ಬರೀ ಊಟ ಹೊರಗಡೆ ಎಲ್ಲಿ ಅಂದ್ರೆ ಅದು ಗಂಡ್ಮಕ್ಳು ಊಟ ಮಾಡ್ತಾರಲ್ಲ ಅಲ್ಲಿ ರೋಡ್ನಾಗ ಇರ್ತಾವಲ್ಲಪ್ಪ ಅವು ದೊಡ್ಡ ದೊಡ್ಡ ಚಾದ ಅಂಗಡಿಗೈತೇನ. ಹಾಂ, ಅಂತಲ್ಲಿ ಅವು ಏನಂತಾರೆ ನೋಡು, ಅಂತಲ್ಲಿ ಎಲ್ಲ ತರಿಸಿ ಊಟ ಮಾಡ್ತಾರಂತ. ಹಾಂ, ಎಲ್ಲ ಅಲ್ಲಿ ಆಜು ಬಾಜುದವರು ನಮಗೆಲ್ಲ ಹೇಳ್ತಾರೆ, ಯವ್ವ ಬಂಗಾರಕ್ಕ ನಿನ್ನ ಸೊಸಿ ಬರೀ ಹೊರಗಿಂದ ಊಟ ಮಾಡ್ತಾರವ ಅಂತಂದು. ಮತ್ತು ಹಂಗೆ ತಿನ್ಕೊತ ಹೋದ್ರೆ ಎಷ್ಟಂತ ನೀ ಕೊಡ್ತೀವಿ ರೊಕ್ಕ ಹೇಳು? ಹಾಂ, ಅದ್ರ ಸಂಬಂಧ ಹೇಳು. ಕಷ್ಟ ಅನ್ನೋದು ಗೊತ್ತಾಗ್ಲಿ. ಅವರು ಬೇಕಾದಂಗೆ ದುಡಿತಾರ. ನಿನಗೆ ಗೊತ್ತಿಲ್ಲ, ಯಾಕೆ ಕೆಲ್ಸಕ್ಕೆ ಹೋಗಿದ್ಲು ಮೊದಲು. ಹಾಂ, ಏನೂ ಇಲ್ಲ ಅಂದ್ರೆ ಅವಾಗ ₹20,000 ಪಗಾರ ತರ್ತಿದ್ಲು. ಇವನು ಹೋಗಲಿ, ಇಬ್ರು ಕೂಡ ಒಂದು ಏನಿಲ್ಲ ಒಂದು 5,000 ಆಗಲಿ, ದುಡಿಲಿ. ನೀ ಏನು ಕೊಡಕ್ಕೆ ಹೋಗ್ಬಿಡಪ್ಪ. ನನಗೆ ಗೊತ್ತೈತೆ ಏನನ್ನೋದು. ಅವ ನಿನ್ನ ನಂಬಂಗಿಲ್ಲ. ಹಾಂ, ಮನ್ಯಾರ ಹೆಂಗೆ ಬೇಕು ಹಂಗೆ ಮಾತಾಡ್ಯಾನ. ಬೇಡ, ನೀ ₹1 ಕೊಡಬೇಡ. ನಿಮ್ಮ ಅಪ್ಪನ ಮೇಲೆ ನನ್ನ ಮೇಲೆ ಆಣೆಗೈತೆ ನೋಡು. ₹1 ಕೊಡೋದು ಬೇಡ ಅಷ್ಟೇ. ನಾ ಏನು ಹೇಳಕತ್ತಿಲ್ಲ, ಇದೇ ಮಾತು. ಹಾಂ, ಕೊನೆ ಮಾತು. ಇನ್ನು ನೀ ಏನು ಹೇಳಂಗಿಲ್ಲ. ಆಯ್ತು ಬೇವ, ನೀ ಏನು ಹೇಳ್ತಿ ಅದನ್ನು ನಾನು ಕೇಳ್ತೀನಿ. ನನಗೆ ನೀನು ಅಪ್ಪ ಇಬ್ಬರು ನನಗೆ ಭಾಳ ಇಂಪಾರ್ಟೆಂಟ್ ಆಯಿತಾ. ನಾನು ನಾಳೆಗೆ ಊರಿಗೆ ಹೋಗ್ತೀನಿ ಬೇವ. ಹಾಂ, ಹೋಗಿ ಅಲ್ಲಿ ಏನು ಕೆಲಸ ಎಲ್ಲ ಅಲ್ಲೇ ಬಿಟ್ಟು ಬಂದೀನಿ. ಇವತ್ತು ಹೆಂಗಾದರೂ ನಂಗೆ ರಜೆ ಐತೆ. ನಾಳೆಗೆ ಒಂದಿನ ರಜೆ ತೊಗೊಳ್ತೀನಿ. ರವಿವಾರ ದಿನ ಸಂಜೆಗೆ ಹೋಗ್ಬಿಡ್ತೀನಿ. ಸೋಮವಾರ ಅಲ್ಲಿ ಇರ್ತೀನಿ. ಕೆಲಸ ಐತಿ ಬೇವ, ಮತ್ತು ಆಫೀಸು ಎಲ್ಲ ಹಂಗೆ ಬಿಟ್ಟು ಬಂದೀನಿ. ಹಾಂ, ಅದ್ರ ಸಂಬಂಧ ಬಂಗಾರಕ್ಕ ಯವ್ವ ನಿಮ್ಮ ಮನೆಗೆ ಹೋಗಿದ್ದೇವ. ನೀವು ನೋಡಿದ್ರಿ ಇಲ್ಲಿ ಬಂದು ಅಲ್ಲಿ ವೀಣಾ ಅಂದು ನಮ್ಮ ಅಣ್ಣ ಮತ್ತು ನಮ್ಮವ್ವ ಇಬ್ರು ಕೂಡಿ ಹೊರಗೆ ಹೋಗ್ಯಾರ ನೋಡ್ರಿ ಅಂತಂದು. ನಾನು ಎಲ್ಲಿ ಹೋಗ್ಯಾರ ಅಂತ ಅನ್ಕೋತ ಬರಕತ್ತಿದ್ದೇವೆ. ಇಲ್ಲೇ ನಿಂತಿರಿ ನೋಡು. ಎದಕ್ಕೆ ಇಟ್ಟು ದೂರ ಬಂದು ನಿಂತಿರಲ್ಲ? ನಿನ್ನ ಫ್ರೆಂಡ್ಸ್ ಬಂದರು, ನಾನು ಹೋಗ್ತೀನಿ ಬೇ ಮನೆಗೆ. ಇಲ್ಲ ಯವ್ವ, ಮನ್ಯಾಗ ಕುಂತ್ಕೊಂಡು ಬ್ಯಾಸರ ಆಗೈತಿ, ಹಂಗೆ ಹೊರಗೆ ಹೋಗ್ಬರೋಣ ಬಾ ಅಂತಂದ. ಅದಕ್ಕೆ ಬಂದೆ ನೋಡು. ಪಾರಿ ಎಲ್ಲಿದಾಳ? ನೀವು 3 ಮಂದಿ ಬಂದಿರಿ. ಪಾರಿ, ಜೈ, ಹಾಂ, ಮಲ್ಲಿ ಎಲ್ಲಿ ಹೋಗ್ಯಾರ? ಮಲ್ಲಮ್ಮ ಬಂದೇ ಇಲ್ಲಲ್ಲ, ನೀವೇ ಬಂದುಬಿಟ್ಟಿರಿ. ಯವ್ವ ಅವ್ರದ್ದು ಭಾಳ ಐತಂತ ಬಿಡವ, ಅದ್ರ ಸಂಬಂಧ ಬರಲಿಲ್ಲ. ಅಯ್ಯ ಬರಕತ್ತಿದ್ಲು. ಹಿಂದೆ ನಿಂತ್ಕೊಂಡು ನೋಡು ಎದಕ್ಕೆ ನಿಂತ್ಲ ಏನು ಬರಕತ್ತಿದ್ಲು. ಮತ್ತೆ ಅವ್ರನ್ನೆಲ್ಲ ಎದಕ್ಕೆ ಕರಿಬೇಕು? ಅವ್ರದ್ದು ಭಾಳ ಇರ್ತೈತೆ ಯವ್ವ, ಅದ್ರ ಸಂಬಂಧ. ಯವ್ವ ನನಗೆ ಇವ್ರ ಮಾತು ಓದ್ವಿ ನನಗೆ ಏನು ಅರ್ಥ ಆಗಿಲ್ಲ ಬೇ. ನಾ ಹೋಗ್ತೀನಿ, ನೀವು ಮಾತಾಡ್ಕೊತ ನಿಂದ್ರಿ. ಆನಂದ, ಹೋದೇನ? ಆಯ್ತಪ್ಪ ಹೋಗ. ಹಾಂ, ಆಯ್ತಾಯ್ತು, ಹೊಂಟಿನ ಹೇಳ್ಬೇ ನಾನು. ಹ್ಞೂ, ಅಡುಗೆ ಮಾಡೀನಿ. ಹಂಗೆ ನೀನು ಕುಂದ್ರಬೇಡ, ನಾ ಬರುತ್ತೀನಿ ಅಂತೇಳಿ. ನನಗೆ ಹೊತ್ತಾಗುತ್ತೆ, ನಮ್ಮ ಗೆಳತಿಯರು ಸಿಕ್ಕಾರ ಹೊತ್ತಾಗುತ್ತೆ. ನೀನು ಊಟ ಮಾಡಿ ಕುಂದ್ರು. ಹಾಂ ಹ್ಞೂ ಬೇ. ಅಲ್ಲೇ ಇವ ಓಡ್ಕೊತ ಬಂದು ನೋಡು. ಅಲ್ಲ, ನಾನು ಬಿಟ್ಟು ಬಂದಿರಲ್ಲ. ಹಾಂ, ನಾ ಹಿಂಗಾಗಿ ಓಡ್ಕೊತ ಬಂದೆ. ನಿಮ್ಮ ಜೊತೆ ಬಂದಿದ್ದ ನೋಡಿ ಹೊರಗಡೆ. ಯವ್ವ ಬಂಗಾರಕ್ಕ ಸಾಕದಂಗದವ ಇವ ನನಗೆ. ನೀ ಯಾಕೆ ಹಂಗೆ ದಮ್ ಕಟ್ಕೊಂಡು ಓಡ್ಕೊತ ಬಂದಿ? ಮೇಲಕ್ಕೆ ಬರ್ಬೇಕಿಲ್ಲ ಇರ್ತೀನಿ. ನೀ ಯಾಕೆ ಹಿಂದೆ ನಿಂತ್ಕೊಂಡಿ? ಇವ ಏನು ಇವ್ರದ್ದು ಸುದ್ದಿ? ಹಾಂ, ನಾ ನಿಂತೀನಿ. ಹೆಂಗೆ ಬಂದಾರೇನ ಬಂದ್ಬಿಟ್ಟಾರ ನೋಡು. ಅಲ್ಲಿ ನೋಡ್ರಿ, ಅದು ನಾಯಿ ಕಡ್ದಾಡಕತ್ತವ. ಒಂದ ಸುಮ್ಮನೆ ಮೈ ಮೇಲೆ ಬರಾಕತ್ ಬಿಟ್ಟಾವ. ಅಂಜಿ ಅಲ್ಲೇ ನಿಂತ್ಕೊಂಡೇವ. ಆಮೇಲೆ ನನ್ನ ಗಂಡ ಅಲ್ಲಿ ಹೊಂಟಿದ್ರು, ಮತ್ತೆ ಮಾತಾಡಕತ್ತಿದ್ದೆ. ಎಲ್ಲಿ ಹೊಂಟಿ ಜಲ್ದಿ ಬಾ ಅಂತಂದ. ಹ್ಞೂ ಆಯ್ತು ಬರ್ತೀನಿ, ಇಲ್ಲಿ ಬಂಗಾರಕ್ಕನ ಮನೆಗೆ ಹೊಂಟೀನಿ ಅಂತೇಳಿ ಹೇಳಿದೆ. ಹೇಳೋಣ ಹಂಗೆ ಮತ್ತೆ ಬರಾಕತ್ತೀನಿ. ಮತ್ತೆ ನಾಯಿ ನಾನು ನೋಡಿ ಗುರುದು ಗುಟ್ಕೊಂಡು ಒಂದು ನುಂಗರ ರೀತಿ ನೋಡಕತ್ತೈತೆ. ಬಂಗಾರಕ್ಕ ಯವ್ವ ಏನು ಕಡಿತೈತೆ ಏನು ಮಾಡ್ತೈತೆ ಅಂತ ಹಗುರ್ಕ ಹಿಂದೆ ಬೆನ್ನ ಹತ್ತಿ ಬಿಡೋಕ. ಯವ್ವ ಓಡ್ಕೊತ ಬರೋಕ್ಲೇನೆ ಸಾಕು ಆಯ್ತವ. ಯವ್ವ ಇವ್ರು ನೋಡು ಬುಬ್ನೇರು ಬಿಟ್ಟು ಬಂದಾರ ನೋಡ. ಬಂಗಾರಕ್ಕ ಏನು ಸಮಾಚಾರ ಇವತ್ತು? ಪಾರಕ್ಕ ಜಲ್ದಿ ಮಾತಾಡಿ. ನಾನು ಇವತ್ತು ಮೊದಲ ನಾಚಿ ನೀರಾಗಿ ಇದಾಗಿ ಮತ್ತೆ ನೋಡು ಕೈಯಾಗ ಏನು ಹಿಡ್ದಿದ್ದು ನಾನು ಹಿಡ್ದಿರ್ತಾರೆ ಬಿಡು. ಮತ್ತೆ ನೀನು ಕೊಡ್ಬೇಕಲ್ಲ. ಬಾ ಜೋರೈತಿ. ಒಂದು ಏನಾರ ನೋಡು ಮಂಜುಗೆ ಒಂದು ತಂಗಿನ ಕೊಡು. ಎಲ್ಲಿ ಏನೋ ಹೇಳಕತ್ತಾರಲ್ಲ ಏನು ಅವ್ರದೇನು ಕೇಳ್ತಿ ಬಿಡ. ಹಂಗೆ ಅಂತಾರ ಅವ್ರು, ಗೊತ್ತಲ್ಲ ಅವ್ರ ಚಟ. ಅದು ಏನಿಲ್ಲ. ಏನು ಆನಂದ ಹೊಂಟಿದ್ನಲ್ಲ ಕಡೆ ನಾನು ಕರೆದೇವ ಹಂಗೆ ಹೋದ.
ಏನ ಇಷ್ಟು ದೂರ ಬಂದು ಮಾತಾಡಕತ್ತೀರಿ ಇಬ್ರು? ಏನಾಯ್ತು ಮನ್ಯಾಗ? ಅವ್ರ ಮನ್ಯಾಗ ಏನಾಗಿಲ್ಲ, ಇನ್ನೇನಾಗೋದು ನಿಮ್ಮ ಮನ್ಯಾಗ ನೋಡು. ಯವ್ವ ಬಂಗಾರಕ್ಕ, ಇವತ್ತು ಏನಾಗಿತ್ತು ಗೊತ್ತನ? ನಾವು ಮಾತಾಡಕತ್ತೇವಿ, ಈಗ ಯಾರೂನೇ ಇಲ್ಲ, ಒಬ್ಬಗೆ ನಾಚ್ಕೊಳ್ಳೋದ ನೋಡ್ಬೇಕು. ಅಯ್ಯ ಈಗಿನ ಮಾರಿ ಹೆಂಗಾಗಿತ್ತಂದ್ರ ಒಳ್ಳೆ ಈಗ ಹೊಸದಾಗಿ ಲಗ್ನ ಆಗಿರ್ತಲ್ಲ ಹಂಗತೆ ಮಾಡ್ಕೊಂಡು ನಿಂತು ಬಿಟ್ಟಾಳ. ನಾವು ಮಾತಾಡತ್ತಿ ಅಲ್ಲ, ನಮ್ಮ ಧ್ವನಿನೂ ಗೊತ್ತಾಗಂಗಿಲ್ಲ. ಅಯ್ಯಯ್ಯ ಎಂತ ತಾರಕದಾಳ ಅಂದ್ರೆ ಯವ 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 ಇವತ್ತೇನ ಐತವ ಸಂಜೆ ಗದ್ಲ ಗ್ಯಾರಂಟಿ ಹೇಳ್ತೀನಿ ನೋಡು ಬಂಗಾರಕ್ಕ. ಒಂದು ಹೆಣ್ಣು ಮಗು ರೆಡಿ ಮಾಡತ್ತಾಳಕಿ ಮಂಜಾಗ, ಒಂದು ತಂಗಿನ ರೆಡಿನ ಈಗ ಇವತ್ತು ಮಾಡೋ ಆಕಾರ ನೋಡಿದ್ರೆ ಹಂಗ ಅನ್ಸ್ತು. ಹೌದಾ ಅಲ್ಲಿ ಚಲೋ ಆತ್ ಬಿಡ್ಲಿ, ಇನ್ನೂ ಒಂದು ಹೆಣ್ಣು ಮಗು ಆಗಲಿ. ಮಂಜಾಗ ಒಂದು ತಂಗಿ ಬರಲಿ, ನಿನಗೂ ಜೋಡಾಗುತ್ತಾ ಇವ. ಅದೇನು ನೋಡು, ಈಗ ನನ್ನ ಮಗ ಕಟ್ಕೊಂಡು ಹೋಗಿ ಕುಂತ್ಕೊಂಡು ಹಂಗತ್ತೆ ಆದ್ರೆ ಏನು ಮಾಡ್ತಿ? ಹೌದಿಲ್ಲ, ಒಂದು ಹೆಣ್ಣು ಇರ್ಬೇಕವ ಇವ, ಜಲ್ದಿ ರೆಡಿ ಮಾಡಲಿ ಪಾರಿ. ಏ ಬಂಗಾರ ಅಂತಾರಂದ್ರೆ ನೀನು ಹಂಗ ಮಾತಾಡ್ತೀಯಲ್ಲ? ಅಲ್ಲ ನನ್ನ ವಯಸ್ಸನ ಹಡಿದು ಏನು ಮಾತಾಡ್ತೀರ ಇವ? ಬಾ 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 ಅದಕ್ಕೆ ಇವ ನಾಚಿ ನೀರಾಗಿ ಇನ್ಕು ನಿಂತಿದ್ದೇನ? ನಮಗೆಲ್ಲ ಗೊತ್ತೈತಿ. ಏನ ನಿನಗೇನು ಹಬ್ಬ ಅಂದ್ರೆ ಈಗ ಎಷ್ಟು ವಯಸ್ಸು ನಡೀತಾವು? ಒಂದು 48 ಅದಾವನ? ಏನು 45 ಅದ? ಯವ ನನ್ನ ವಯಸ್ಸು ತೊಗೊಂಡು ಏನು ಮಾಡ್ತಿ? ನೀ ಸುಮ್ಮನಿರಿ ಅಷ್ಟ ಸಾಕು. ಯವ ಏನು ಕಾಡಿಸ್ತೀರಿ ಯವ? ಯವ ನಾ ಹೋಗ್ತೀನಿ ಬಂಗಾರಕ್ಕ, ಆಮೇಲೆ ಬರ್ತೀನಿ ಮನೆಗೆ. ಹೋಗು ಹೋಗು, ಯಾಕಂದ್ರೆ ಅಣ್ಣ ಬಂದಾನಲ್ಲ ಈಗ ಮನೆಗೆ, ಅದಕ್ಕೆ ಇನ್ನು ಇವ ಮಂಜು ಬಂದಿರಂಗಿಲ್ಲ ಮನೆಗೆ. ಹೋಗು ರೆಡಿ ಮಾಡಿ ಜಲ್ದಿ. ಅವಳೊಳಾಯಿ ಅಂತೇಳಿ ಕುಂದ್ರಕತ್ತಂತ. ಹೋಗು ಇಲ್ಲಲೇ ಆಸಿ. ಯವ ಬಂಗಾರಕ್ಕ, ಇವ್ರ ಜೊತೆ ನಾನು ನಿಂದ್ರದಾಗೋದಿಲ್ಲ ಇವತ್ತ. ನಾನೀಗ ಬಂದು ಮಾತಾಡ್ತೀನಿ ಅಂತ. ಹೋಗಿ ಊಟ ಕರ್ಕೊಡ್ತೀನಿ. ಇವ್ರು ಹಂಗೆ ಹಡ್ಬಿಟ್ಟಾರ, ಏನಾರ ಮಾತಾಡ್ಕೊತ ನಿಂತು ಬಿಡ್ತಾರ. ತರಕ ಹೋಗಾಗ ಇವತ್ತೇನೈತಿ ಗೊತ್ತೈತಿ. ಇವತ್ತು ಫಸ್ಟ್ ನೈಟ್ ಐತಿ, ಇನ್ನ ಒಂದು ಹೆಣ್ಣು ಮಗು ಆಗಕ ನಿಂದು ಫಸ್ಟ್ ನೈಟ್ ಐತಿ. ಹೋರ್ ಬಿಡ್ಲೆ ಪಾಪ, ಅದಕ್ಕೇನು ಕಾಣಿಸ್ತೀರಿ ನೋಡ, ಹೋಗೇ ಬಿಡ್ತ ಅಂದಂಗ. ನೀವೇನ ಎದಕ್ಕೆ ಇಂಥ ಪರಿ ಮನೆ ಕಡೆ ಹೋಗಿದ್ರಿ? ಏನಾಯ್ತು? ಏನು ಕೆಲಸ ಇತ್ತಾನ? ರೊಕ್ಕ ಬೇಕಾಗಿತ್ತಾನ? ಏನೂ ಇಲ್ಲ ಯವ, ಅದ ಏನ ಚೇತನ್ ಬೈದ್ನಂತಲ್ಲ ಆನಂದಗ, ಅದಕ್ಕೆ ಎದ್ರ ಸಂಬಂಧ ಬೈದ ಏನಾಯ್ತು ಅಂತ ಕೇಳಾಕತ್ ಬಂದಿದ್ದೇವಿ. ಮತ್ತು ನೀ ಈ ಕಡೆ ಬಂದಿದ್ದಿ, ಇಲ್ಲಿ ನೋಡಿದ್ದೇವಲ್ಲ. ಎದ್ರ ಸಂಬಂಧ ಬೈದ? ಎದಕ್ಕೆ ರೊಕ್ಕ ಕೇಳ್ತಾನ? ಎದಕ್ಕೆ ಆಸ್ತಿ ಕೇಳ್ತಾನ? ಏನೇನೋ ಕೊಡಕ್ಕೆ ಹೋಗ್ಬೇಡ್ರಿ ಬಂಗಾರಕ್ಕ, ನೀವು ಹೇಳ್ತೀನಿ ನೋಡ ನಾನು. ಯವ್ವ ಏನ ಬಿಡ್ಲಿ, ಸಾಕದಂಗೆ ಐತಿ. ಮನ್ಯಾಗ ಬಂದು ಯಾಪರಿ ಜಗಳ ಮಾಡಿದ ಗೊತ್ತಾನ? ಅವ ಪಟೇಲ್ರನ್ನ ಕರ್ಕೊಂಬಂದಾನ. ಅವ ಮೊದ್ಲು ನಮ್ಮ ಕಂಡ್ರೆ ಆಗಂಗಿಲ್ಲ, ಹಿಂಗಾತ. ಅಯ್ಯ ಕೊಟ್ಟು ಬಿಡ್ರಿ, ಏನಾಗುತ್ತೆ ಮಾಡ್ಕೊಂಡು ತಿಂತಾರ, ಹಂಗೆ ಹಿಂಗೆ ಅನ್ಬೇಕಾ? ನಾನು ಅದಕ್ಕಂದೆ, ನಿಮ್ಗೇನೋ ಗೊತ್ತಿಲ್ಲ, ನಾವು ಒಂದು ನಯ ಪೈಸನೂ ನಾನು ಕೊಡಂಗಿಲ್ಲ ಅಂತ ಹೇಳಿ ನೋಡಲಿ ಆಸೆ ಕೊಡೋದಿಲ್ಲ. ಬಂಗಾರಕ್ಕ ನಿನ್ನ ಸಸಿ ಹೊಂಟ ನೋಡಲಿ. ಈ ಥರ ದಾರಿ ಒಳಗೆ ನಿಂತ್ಕೊಂಡ್ರೆ ನಾವು ಹೇಗೆ ಹೋಗ್ಬೇಕು? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಜನರಿಗೆ. ನಿಂತು ಬಿಡ್ತಾವ ದಾರಿ ಒಳಗೆ. ಎಲ್ಲಿ ಬೇಕಲ್ಲೇ ಮಾತಾಡ್ಕೊತ ನಿಂತು ಬಿಡ್ತಾವ. ಏನೈತಿ ಕೆಲಸ ಮನ್ಯಾಗ? ಏನು ಕೆಲಸ ಇದ್ರಲ್ಲ ಇವಕ್ಕೆ, ಬರೀ ಮಂದಿದ ಆಡ್ಕೊತಾವ, ಮಾತಾಡ್ಕೊತ, ಮಂದಿ ತಿನ್ಕೊಂತ ಬಂದು ನಿಂತು ಬಿಡ್ತಾವ ಇಲ್ಲಿ. ಏನವ ದೀಪವ್ವ ಏನಂದಿ? ನಮಗೆ ಏನು ಕಾಮು ಸೆನ್ಸು? ನಮಗೆ ಕಾಮು ಸೆನ್ಸು ಇಲ್ಲ. ನಮಗೆ ಏನೂ ಇಲ್ಲ, ನಾವು ಮೂರು ಬಿಟ್ಟು ನಿಂತೇವಿ. ಈಗ ನೀನು ಬಿಟ್ಟು ನಿಂತೀಯಲ್ಲ, ತೋಳಿಲಾರ ಜಂಪರ್ ಹಾಕ್ಕೊಂಡು, ಕಣ್ಣಿಗೆ ಅದೊಂದು ಚಸ್ಮಾ ಹಾಕ್ಕೊಂಡು, ಇಟ್ಟೆತ್ರ ಜುಟ್ಟ ಕಟ್ಕೊಂಡು, ಹೊಂಕಾಳ ಕಾಣಂಗ ಸೀರೆ ಉಟ್ಕೊಂಡು ನೀ ಹೊಂಟಿಯಲ್ಲ, ನಿನಗೆ ಎಲ್ಲ ಐತಿ, ನಮಗೇನೂ ಇಲ್ಲ. ಏನು ಬಾಯಿಗೆ ಬಂದಂಗೆ ಮಾತಾಡಕತ್ತಿ? ಮೊದ್ಲಿಂದೆಲ್ಲ ಮರ್ತು ಬಿಟ್ಟೆನ? ನಮ್ಮ ಮನೆಯಿಂದ ಕೂಳು ತೊಗೊಂಡು ಹೋಗಿ ನಿಮ್ಮ ಅಮ್ಮ ನಿನಗೆ ಕೊಡ್ತಿದ್ಲು ತಿನ್ನಾಕ, ಅದನ್ನ ಮರ್ತಿಯೇನ? ಏನು ಭಾಳ ಮಾತಾಡಕತ್ತೀಯಲ್ಲ? ನೀನು ನೋಡಿನ ಒಂದೊಂದೊಂದೊಂದು ಹಲ್ಲು ಬಿಚ್ಚಿ ಕೈಯಾಗ ಕೊಟ್ಬಿಡ್ತೀನಿ ಜಾಸ್ತಿ ಮಾತಾಡಿದೆ ಅಂದ್ರೆ. ಏನು ಮಾತಾಡಕತ್ತಿ ಪದಕ್ಕ ನೀವು? ಸ್ವಲ್ಪ ಹಲ್ಲು ಬಿಗಿ ಹಿಡಿದು ಮಾತಾಡ್ರಿ. ಹಿಂದಗಡೆ ನೋಡ್ ಮತ್ತೆ ಏನೋ ನಾನು ಹಲ್ಲು ಉದಿಸ್ತೀಯ? ಬಾ ಉದಿಸ್ವಾ, ಅಲ್ಲಿ ತನ ನಾನು ಕೈ ಕಟ್ಕೊಂಡು ಕೂತಿರ್ತೀನಿ, ಉದಿಸ್ತವ ಅಂತ ಹೇಳಿ. ಈ ಊರಿನ ದೊಡ್ಡ ಶ್ರೀಮಂತರ ಬಡ್ಡಿ ಬಂಗಾರಮ್ಮನ ಸೊಸೆ ಮುಂದೆ ಹಿಂಗೆ ಮಾತಾಡೋದು? ನಮ್ಮ ಅತ್ತಿಗೆ ಹೇಳ್ತೀನಿ, ಇಲ್ಲೇ ನಿಂತಾಳ ಗೊತ್ತಾತಂದ್ರೆ ನೋಡಿನ ನಿನ್ನ ಹಲ್ಲು ಉದಿಸಿ ಕೈಯಾಗ ಕೊಟ್ಟು ಆ ಚೂಡಿದಾರನ ಹಳೆ ಎಷ್ಟು ದಿನ ಆಗೈತೆ ನಾ ಉಟ್ಕೊಂಡು, ಅದು ಒಂದ ಚೂಡಿದಾರ ಉಟ್ಕೊಂಡು ಅಡ್ಯಾಡ್ತಿಯಲ್ಲ. ಬಾ ನಮ್ಮ ಮನೆಗೆ ಅದಾವ ಹೊಸ ಚೂಡಿದಾರ, ಹೊಸ ಅರಿವಿ ಎಲ್ಲದ ಕೊಟ್ಟು ಕಳಿಸ್ತೀನಿ ಅಂತ. ನಾನು ಮಹಾರಾಣಿ ಇದ್ದಂಗೆ ಈ ಊರಿಗೆ, ನನ್ನ ಗಂಡ ಮಹಾರಾಜ, ಈ ಊರಿಗೆ ಶ್ರೀಮಂತ, ಅದು ನಮ್ಮ ಬಡ್ಡಿ ಬಂಗಾರಮ್ಮನ ಸೊಸೆ ನಾನು. ನೋಡ ಹೆಂಗೆ ಮಾತಾಡ್ತಿ ಅನ್ನೋದು ತಿಳ್ಕೊಂಡು ಮಾತಾಡ, ಹಂಗೆ ಮಾತಾಡ್ಬೇಡ. ನಾಳೆ ನನ್ನ ಮುಂದೆ ಕೈ ಕಟ್ಕೊಂಡು ನಿಂದಿರ್ಬೇಕಾಗತ್ತೆ ನೀನು, ಅವಾಗ ಮಾತಾಡ್ತೀನಿ ನಿನಗೆ ಏನು ಮಾತಾಡ್ಬೇಕು ಅನ್ನೋದು. ಪದ್ದಿ ಇಲ್ಲಿ ಕೇಳಿಲಿ, ನನಗೆ ಸೊಸಿನೂ ಇಲ್ಲ. ಯಾರ್ದಾರ ಹಲ್ಲು ಉದುರ್ಸು, ಯಾರ್ದಾರ ಜುಟ್ಟ ಕಟ್ ಮಾಡಿ ಕೈಯಾಗ ಕೊಡು. ನನಗೆ ಯಾರು ಇಲ್ಲ, ನನ್ನ ಮಗ ಒಬ್ಬನೇ ಆನಂದ. ನನ್ನ ಮಗ ಆನಂದ ಬಂದಿದ್ದು ಗೊತ್ತಿಲ್ಲ ಲೇ ಪದ್ದಿ ನಿನಗೆ? ಬಾ ಇಲ್ಲ ಮನೆಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಮಗ ಮಹಾರಾಜ ಆನಂದ, ಅವ ಬಂದ ಮೇಲೆ ನಮ್ಮ ಮನೆ ಆನಂದವೋ ಆನಂದ. ನಾನು ಹೆಣ್ಣು ನೋಡಕ್ಕೆ ಹೋಗ್ತೀನಿ ಲೇ ಪದ್ದಿ, ನಾಳೆಗೆ ನನ್ನ ಸೊಸಿ ಬಂಗಾರ ಅಂತ ಸೊಸಿ ಸಿಕ್ಕಳವ, ಹೋಗಿ ಹಣ್ಣಿಟ್ಟು ಬರೋಣ್ರಿ ಅಂತ. ಯಾವ ಪಿಕ್ನಾಸಿಗಳು ಮಹಾರಾಣಿ ಬಡ್ಡಿ ಬಂಗಾರಮ್ಮ ಸೊಸಿ ಅಂತವು ಪಿಕ್ನಾಸಿಗಳು ಯಾವುದೂ ಇಲ್ಲ. ನನ್ನ ಮಗ ಆನಂದ ಒಬ್ಬನೇ, ಒಬ್ಬಕ್ಕೆ ಸೊಸಿ ಬರ್ತಾಳ ನೋಡಕತ್ರಿ. ಯಾವಕ್ಕಿಗೂ ಮರ್ಯಾದೆ ಕೊಡಬೇಡ್ರಿ, ಇಲ್ಲಿ ನನ್ನ ಸೊಸಿ ಒಬ್ಬಕ್ಕೆ ಬರ್ತಾಳ ಸಿಟಿಯಿಂದ. ಎತ್ತಿ ಏನು ಮಾತಾಡ್ತಿ? ನಾನು ನಿನ್ನ ಸೊಸೆ, ಇಷ್ಟು ಚಂದದ ಸೊಸೆನ ಹಿಂಗೆ ಮಾತಾಡ್ತಿಯಲ್ಲ, ನಿನ್ನ ಮನಸ್ಸಲ್ಲಿ ಹೆಂಗೆ ಬರುತ್ತೆ? ನೀ
ನೀನು ಇವತ್ತಲ್ಲ ನಾಳೆ ಬದಲಾಕಿ ನನ್ನ ಸಸಿ ಅಂತ ಒಪ್ಕೋತಿ ಅಂತಂದ್ರೆ ನೀವು ಒಪ್ಕೊಳಕ ರೆಡಿಲಲ್ಲ. ನನಗೆ ಏನು ಕಡಿಮೆ ಆಗೈತೆ ಹೇಳು. ನೋಡು ನನ್ನ ಸೌಂದರ್ಯ ನೋಡು, ನಾ ಎಷ್ಟು ಶಾಣೆಕದೀನಿ ಅನ್ನೋದು ನೋಡು, ನಾ ಎಷ್ಟು ಬುದ್ಧಿವಂತರ ಇದೀನಿ ಅಂತ ನೋಡು. ನಿನ್ನ ಮಗನ ಹೆಂಗೆ ನಾನು ಬದಲಾಯಿಸಿನಿ ಅಂತ ನೋಡು. ನಾವು ರೊಕ್ಕನ ಹೆಂಗೆ ಕೂಡಿಡ್ತೇವೆ ಅಂತ ನೋಡು. ಮೊದಲ ಒಂದು 50 ಲಕ್ಷ ಕೊಡು ನೋಡು. ನಾವು ಸಿಟಿಗೆ ಹೋಗಿ ಅದರ ಕೋಟಿ ದುಡ್ಕೊಂಬಂದು ನಿನ್ನ ಕೈಯಾಗ ಕೊಡ್ತೇವೆ. ಅದನ್ನ ನೀ ತಿಳ್ಕೊ. ನಾನು ಇಷ್ಟು ಶಾಣೆಕಿ ನನ್ನ ಸಸಿ ಸಿಕ್ಕಳಂತ ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಅಂತದ್ರಾಗ ನನಗೆ ನೀ ಸಸಿ ಅಲ್ಲ ಅಂತಿ. ಯಾಕೆ ನಾನು ಬಂದು ಮನೆ ಕುಂತೀನಿ ಅಂದ್ರೆ ಹೆಂಗಿರುತ್ತೆ ಅದು? ನಿನ್ನ ಮನೆ ಅಲ್ಲ ಬಂದು ಕುದ್ರಾಕ, ಅದು ನನ್ನ ಮನೆ, ನಾ ಕಟ್ಸಿದ ಮನೆ. ಏನ ನಿನಗೆ ಯೋಗ್ಯತೆನೇ ಇಲ್ಲ, ನಿನಗೆ ಅಲ್ಲಿ ಬಾ ಅಂತೇಳಿ ಕರೆಯೋರು ಯಾರು ಇಲ್ಲ. ಅದು ನನ್ನ ಮನೆ ಐತಿ. ನಾ ಬೇಕಾದ್ರನ್ನ ಇಟ್ಕೋತೀನಿ, ಬೇಡಾದ್ರನ್ನ ಕಾಲಿಲೆ ಒದ್ದು ಓಡಿಸ್ತೀನಿ ಅಂತ. ಏನ ನಿನಗೆ ಬೇಕಲ್ಲ, ನಿನ್ನ ಗಂಡನ ಮನೆ ಅಲ್ಲ. ಅಲ್ಲಿ ಹಳ್ಳ್ಯಾಗೈತಿ, ಹೋಗು. ಇನ್ನೊಂದು ಐತಿ ನೋಡು, ಆ ಪಕ್ಕದ ಹಳ್ಳ್ಯಾಗೈತಿ, ಹೋಗು. ಅಲ್ಲಿ ಹೋಗಿರು, ಅಲ್ಲೇ ಬಿದ್ದು ಉಳಾಡು. ನೀನು ಯಾರು ಬೇಡ ಅಂದ್ರೆ ಅಷ್ಟಕ್ಕೂ ನೀ ನನ್ನ ಸಸಿನೇ ಅಲ್ಲ. ನೀ ಯಾರಂತ ಗೊತ್ತಿಲ್ಲ. ನನ್ನ ಸಸಿ ಬರ್ತಾಳೆ, ಬಂಗಾರಂತ ಸಸಿ ತೋರಿಸ್ತೀನಿ ನನ್ನ ಸಸಿನ. ನಿನ್ನಂಗ ಏನ ನಡುರಾತ್ರಿಯಾಗ ಛತ್ರಿ ಇಟ್ಕೊಂಡು ಅಡ್ಡಾಡಕ್ಕಲ್ಲ. ಮೊದ್ಲು ಹೆಂಗಿದ್ದಿ, ಈಗ ಹೆಂಗಾಗಿ ನೋಡ್ಕೊ. ನಿನ್ನ ಆಕಾರ, ನೀ ಇರೋದು ಮಾತಿನ ರೀತಿ, ಅದು ನಿವಾಜು ಬಾಬಾ ನಿನ್ನಂತಕಿನ ನನ್ನ ಸಸಿ ಅನ್ಕೋಬೇಕ. ಯಾವತ್ತು ನಾ ಸತ್ರು ನಿನ್ನ ಸಸಿ ಅಂತ ಅನ್ಕೊಳಂಗಿಲ್ಲ. ಒಂದ್ ವೇಳೆ ನಾ ಸತ್ತರು ದೆವ್ವಾಗಿ ಬಂದು ಈಕಿನ ಮನೆ ಕರ್ಕೋಬೇಡ ಅಂತ ಅಲ್ಲೇ ದಾರಿಗೆ ಕುಂತು ಬಿಡ್ತೀನಿ. ಅಂತಕ್ಕೆ ನಾನು ಮಾನಿಗೇಡಿ ಹೋಗ. ಯಾವಕಿನ ನೀಗೆ ಗೊತ್ತಿಲ್ಲ. ಎತ್ತಿ ಬಾ, ನೀ ನನಗೆ ಅವಮಾನ ಮಾಡಕತ್ತಿ ಈ ಹೊಲಸ ಮಂದಿ ಮುಂದೆ. ನಾನು ಏನು, ನನ್ನ ರೇಂಜ್ ಏನು, ನನ್ನ ಡಿಗ್ನಿಟಿ ಏನು ಅನ್ನೋದು ನಿನಗೆ ಇನ್ನೂ ಗೊತ್ತಿಲ್ಲ. ನೀನೇ ಬಂದು ಬಾ ಬಾ ಅಂತೇಳಿ ಗೋಗರಿಬೇಕು. ಹಂಗೆ ನಾ ಮಾಡ್ತೀನಿ, ನೋಡ್ತಿರೋ. ನಾನೇ ನಿನಗೆ ಒಬ್ಬಕ್ಕೆ ಸಸಿ. ಯಾವಕಿನ ಸಸಿ ಅಂತೇಳಿ ಅನ್ನಕ್ಕೆ ನಾ ಬಿಡಂಗೇ ಇಲ್ಲ. ಯಾವಕಿ ಸಸಿ ಯಾವಕಿನ ಕರ್ಕೊಂಡ್ಬರ್ತೀರಿ? ನಿನ್ನ ಮಗ ಯಾರನ್ನ ಒಬ್ಬನ ಕರ್ಕೊಂಬಂದು ನನ್ನ ಮಗ ಅಂತೇಳಿ ಸುಳ್ಳು ಹೇಳ್ಕೊಂಡು ನಮ್ಗೆ ರೊಕ್ಕ ಕೊಡೋದು ಬರ್ತಂತ ಇಂಥ ನಾಟಕ ಮಾಡಕತ್ತೀರೇನ? ಈ ನಾಟಕ ನನಗೆಲ್ಲ ಗೊತ್ತೈತಿ, ಯಾರನ್ನೂ ಬರಿಸ್ಕೊಡಂಗಿಲ್ಲ ನಾನು. ಏನಮ್ಮ ದೀಪ ಹೂವ ಎಟ್ಟರ ಬಂದಿತ್ತೆ ಹೂವ ನಿನಗೆ? ಮೊದಲು ಹೆಂಗಿದ್ದಿ, ಈಗ ಹೆಂಗಾಗಿ ನಮಗೇನು ಹೊಲಸು ಮಂದೆ? ಅಯ್ಯ ನೀನು ಎಷ್ಟು ಹೊಲಸಿದ್ದೆ ಅನ್ನೋದು ತಿಳ್ಕೊ. ಅದನ್ನ ಹಿಂದಿನ ನೆನಪು ಮಾಡ್ಕೊಳವ. ಹೊಲಸು ಮಂದಿ ಜೊತೆ ನೀನ ಹೊಲಸು ಮನೆ ಅನ್ನೋರು ತಗೊಂಬಂದು ಕೂಳು ತಿಂದು ಬೀಳ್ತಿದ್ದಲ್ಲ, ಅದು ನೆನಪಿಲ್ಲೇನವ ನಿನಗೆ? ದೀಪ ಹೂವ ಬಾರಿ ಮಾತಾಡಕತ್ತಿ. ಏನು ಶ್ರೀಮಂತಿಗೆ ಬಂತ ಅಂತ ಹೇಳಿ ಜುಟ್ಟ ಜಡಿ ಹೋಗಿ ಜುಟ್ಟು ಬಂತು. ಆಮೇಲೆ ಆ ಜುಟ್ಟು ಇರಂಗಿಲ್ಲ ತಿಳ್ಕೊ. ಏನ ಈಗ ನಿಮ್ಮ ಒಂದಿಟ್ಟು ರೊಕ್ಕ ಕೊಟ್ಟನ ಅಂತ ಹೇಳಿ ಆ ರೊಕ್ಕದಾಗ ಬಡಿವಾರ ಮಾಡಕತ್ತಿ. ಬಡಿವಾರಕ್ಕೆ ಗಿತ್ತಿ ಇದು ಭಾಳ ದಿನದಲ್ಲ. ಅಷ್ಟಕ್ಕೂ ಬಡ್ಡಿ ಬಂಗಾರಕ್ಕನವ ದೊಡ್ಡ ಮಗ ಆನಂದ ಬಂದಾನ, ದೊಡ್ಡ ಆಫೀಸರವ. ಅವನ ಎಡಗಾಲ ಧೂಳು ಸಮ ಆಗಂಗಿಲ್ಲ ನೀವು. ಅವ್ನ ಹೆಂಡತಿ ಬರ್ತಾಳೆ ನಿಂದ್ರ ಲಗ್ನ ಮಾಡ್ತೇವೆ ನಾವ ನಿಂತ್ಕೊಂಡು. ಅವಾಗ ನೋಡಕತ್ತಿ. ನೀನು ಯಾವತ್ತು ನಮ್ಮ ಬಡ್ಡಿ ಬಂಗಾರಕ್ಕೆ ಸಸಿ ಅಂತ ಒಕ್ಕೊಳಂಗಿಲ್ಲ. ಹೋಗ ಮಾನಿಗೇಡಿ. ನಮ್ಗೆ ಹೊಲಸು ಮಂದಿ ಅಂತ ಹೊಲಸು ಮಾನಿಗೇಡಿ ನೀನು ಹೋಗ. ನನಗಿಷ್ಟ ಅವಮಾನ ಮಾಡಕತ್ತೀಯ ಎಲ್ಲರೂ ನೋಡ್ತೀರಿ. ನಾ ಏನಂತ ನಿಮಗೆ ತೋರಿಸ್ತೀನಿ. ಎತ್ತಿ ನನಗಿಷ್ಟ ಅವಮಾನ ಮಾಡಕತ್ತೀಯಲ್ಲ, ನಾ ಏನಂತಂದು ತೋರಿಸ್ತೀನಿ. ನನ್ನ ಬಂದು ನನ್ನ ಕಾಲು ಹಿಡ್ಕೋಬೇಕು ನೀನು. ಹಂಗೆ ನಾ ಮಾಡ್ಲಿಕ್ಕಂದ್ರೆ ನೋಡು, ಆಕೆ ಯಾವಕ್ಕೆ ಸಸಿ ಕರ್ಕೊಂಡ್ಬರ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ನಿನಗೆ. ನನಗೆ ಅವಮಾನ ಮಾಡಕತ್ತಿಲ್ಲ, ನನ್ನ ಗಂಡಗೆ ಹೋಗಿ ಹೇಳಿ ಮಾಡಿಸ್ತೀನಿ ನಿಮ್ಗೆಲ್ಲರಿಗೂ. ದೀಪವ್ವ ನೀವು ಏನು ಹೇಳ್ತಿ ಹೇಳ. ನಿನ್ನ ಗಂಡಗೆ ಗೊತ್ತೈತೆ ನಮಗೆ. ಹೋಗ ಹೆಂಗೆ ಹೋತ್ ನೋಡು. ಬಂಗಾರಕ್ಕ ಎಟ್ಟರ ಬಂತ ಯವ್ವ ನಿನ್ನ ಸಸಿಗೆ? ನೋಡು ಮಾತಾಡೋರು ರೀತಿ ದೊಡ್ಡವರನ್ನೆಲ್ಲ ಸಣ್ಣವರನ್ನೆಲ್ಲ ಕಿಮ್ಮತ್ತಿಲ್ಲ ಮರ್ಯಾದಿಲ್ಲ ನಮಗೆ. ಹೆಂಗೆ ಮಾತಾಡಿದ್ಲು? ಬೇಸ್ ಮಾತಾಡಿದ್ ನೋಡು ಬಂಗಾರಕ್ಕ. ಭಾಳ ಖುಷಿ ಆಯ್ತು ನೀ ಮಾತಾಡಿದ್ ನೋಡಿ ನನಗೆ. ಯವ್ವ ಅದಕ್ಕೆ ಯಾಕೆ ನನ್ನ ಸಸಿ ಅಂತ ಯವ್ವ? ಅದು ಯಾವ್ದ ಏನ ನಿಂದ್ರೆ ಇನ್ನೊಂದಿಷ್ಟು ದಿನ ಹಿಂಗೆ ಮಾಡಲಿ. ನನ್ನ ಮಗಗೂ ಬೇಸರ ಆಗುತ್ತೆ, ಮುಂದೆ ಏನಾಗುತ್ತೆ ನೋಡ್ತಿರು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನಮ್ಮ ವಿಡಿಯೋ ನೋಡಿ ನಮಗೆ ಪ್ರೋತ್ಸಾಹ ಕೊಡಿ ಪ್ಲೀಸ್.